ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ನಿರಂತರ ಆ್ಯಪ್ನಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಏನು ಮಾಡಬೇಕು. ಫಾರ್ ಎಕ್ಸಾಂಪಲ್, ಕೆಲವು ಸಮಸ್ಯೆಗಳು ಏನಂತ ಬರ್ತಾ ಇದೆ ಅಂದರೆ, ಯಾವುದಾದ್ರೂ ಒಂದು ವಿದ್ಯಾರ್ಥಿ ಹೆಸರಿಗೆ ಇನ್ನೊಬ್ಬ ವಿದ್ಯಾರ್ಥಿನ ಫೋಟೋ ಕ್ಯಾಪ್ಚರ್ ಮಾಡಿರ್ತೀರಿ, ಅಥವಾ ಏನೋ ಬೇರೆ ಅದಲು ಬದಲು ಮಾಡ್ಕೊಂಡಿರ್ತೀರಿ ಫೋಟೋಗಳು. ಸೊ ಆ ಫೋಟೋಗಳನ್ನ ನಾವು ಯಾವ ರೀತಿ ಇದು ಮಾಡ್ಕೋಬೇಕು, ಡಿಲೀಟ್ ಯಾಕಂದರೆ ಇಲ್ಲಿ ನಮಗೇನು ಅವಕಾಶ ಕೊಟ್ಟಿಲ್ಲ ಅವರು, ಯಾವ ರೀತಿ ಡಿಲೀಟ್ ಮಾಡಬೇಕು, ಮತ್ತು ಆ ಸಮಸ್ಯೆಗಳು ಏನಾದರೂ ಇದರಲ್ಲಿ ಬಂದಿರೋ ಸಮಸ್ಯೆಗಳನ್ನ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅನ್ನೋದು. ಸೊ ನಿರಂತರ ಆ್ಯಪ್ನಲ್ಲಿ ಬರುವಂತಹ ಸಮಸ್ಯೆಗಳಿಗೆ ನಾವು ಯಾವ ರೀತಿ ಪರಿಹಾರಗಳು ಕಂಡುಕೋಬೇಕು ಅನ್ನೋದೇ ಇವತ್ತಿನ ಮೇಯ್ನ್ ವಿಷಯ ಸ್ನೇಹಿತರೆ. ಸೊ ನಾವೇನು ಮಾಡೋಣ ಸ್ನೇಹಿತರೆ, ನಮ್ಮ ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ರೀತಿ ನಮ್ಮ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಏನು ಮಾಡ್ತಾರೆ ಅಂದರೆ, ರಿಜಿಸ್ಟರ್ ಸ್ಟೂಡೆಂಟ್ ಆಲ್ರೆಡಿ ಗೊತ್ತಿದೆ, ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ರಿಪೋರ್ಟ್ ಅಂದರೆ ಇವತ್ತಿನ ಅಟೆಂಡೆನ್ಸ್ದು ನೀವು ರಿಪೋರ್ಟ್ ನೋಡ್ಕೋಬೋದು ಸ್ನೇಹಿತರೆ. ಸೊ ಈ ರೀತಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ರಿಪೋರ್ಟ್ ಬರುತ್ತೆ. ನೆಕ್ಸ್ಟು ನಿಮ್ದು ಏನಿದೆಯಪ್ಪ ಅಂದರೆ, ಇಲ್ಲಿ ಗ್ರೀವಿಯನ್ಸ್ ಅಂತಿದೆ ಸ್ನೇಹಿತರೆ. ಈ ಗ್ರೀವಿಯನ್ಸಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ದು ಏನು ಸಮಸ್ಯೆ ಇದೆ, ನಿಮ್ಮ ಶಾಲೆದು ಏನು ಸಮಸ್ಯೆ ಇದೆ ಅಂತ. ಮೊದಲಿಗೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ, ಸೆಲೆಕ್ಟ್ ಇಶ್ಯೂ ಟೈಪ್ ಅಂತಿದೆ. ಸೊ ಸೆಲೆಕ್ಟ್ ಇಶ್ಯೂ ಟೈಪ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸುಮಾರು 5 ಆಪ್ಷನ್ಸ್ ಬರ್ತವೆ. ಒಂದನೇದೇನಿದೆಯಪ್ಪ ಅಂದರೆ ಟೆಕ್ನಿಕಲ್ ಇಶ್ಯೂ ಇದೆ, ಎರಡನೇದೇನಿದೆ ಅಟೆಂಡೆನ್ಸ್ ಇಶ್ಯೂ ಇದೆ, ಮೂರನೇದೇನಿದೆ ರಿಜಿಸ್ಟ್ರೇಷನ್ ಇಶ್ಯೂ ಇದೆ, ನಾಲ್ಕನೇದೇನಿದೆ ಡಾಟಾ ಇಶ್ಯೂ ಇದೆ, ಐದನೇದೇನಿದೆ ಅದರ್ ಇಶ್ಯೂ ಇದೆ. ಸೊ ಸ್ನೇಹಿತರೆ, ಟೆಕ್ನಿಕಲ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಿದರೆ ಟೆಕ್ನಿಕಲ್ ಆಪ್ಷನ್ ಆಯ್ಕೆ ಮಾಡಿಕೊಳ್ಳಿ. ಅಟೆಂಡೆನ್ಸ್ ಹಾಕುವಾಗ ಮತ್ತು 2 ಸಲ ಹಾಕಬೇಕು, ಬೆಳಗ್ಗೆ ಮಧ್ಯಾಹ್ನ. ಆ ಅಟೆಂಡೆನ್ಸ್ ಹಾಕುವಾಗ ಏನಾದರೂ ಸಮಸ್ಯೆ ಬಂದರೆ ಈ ಆಪ್ಷನನ್ನು ತೆಗೆದುಕೊಳ್ಳಿ. ರಿಜಿಸ್ಟ್ರೇಷನ್ ಇಶ್ಯೂ ಅಂದರೆ ರಿಜಿಸ್ಟ್ರ್ ಮಾಡುವಾಗ ಒಬ್ಬರು ಫೋಟೋ ಮತ್ತೊಬ್ಬರು ಫೋಟೋ ಇನ್ನೊಬ್ಬರಿಗೆ ಹಾಕಿ ನಾವು ರಿಜಿಸ್ಟರ್ ಮಾಡಿರ್ತೀವಿ, ಅದನ್ನು ನಾವಿಲ್ಲಿ ಅಂತಹ ಸಮಸ್ಯೆ ಬಂದಾಗ ಇದನ್ನು ಆಯ್ಕೆ ಮಾಡ್ಕೋಬೇಕು. ಮತ್ತು ಕೆಲವು ಇಮೇಜಸ್ಸು ಪೂರ್ ಇಮೇಜಸ್ ಅಂತ ಬರುತ್ತೆ, ಆವಾಗ ಸಹ ಇದನ್ನೇ ಆಯ್ಕೆ ಮಾಡ್ಕೋಬೇಕು. ಡಾಟಾ ಇಶ್ಯೂ, ಡಾಟಾಗೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂ ಬಂದರೆ ಸೊ ಇಲ್ಲಿ ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಅದರ್, ಈ ಒಂದು 4 ಆಪ್ಷನ್, ಮೇಲಿನ 4 ಆಪ್ಷನ್ ಬಿಟ್ಟು ಯಾವುದಾದ್ರೂ ಬರಲಿ, ಅದರ್ ಅನ್ನೋ ಆಪ್ಷನನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಈಗ ನಾನೊಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಮೊದಲಿಗೆ ಈ ಮೇಲಿನ ಆಪ್ಷನ್ಸ್ ಬಿಲ್ ಅಂದರೆ ಅದರಲ್ಲಿ ಹಾಕ್ಕೊಂಡು ಅದರಲ್ಲಿ ನಾವು ಈಗ ನೀಟಾಗಿ ಹಾಕಬೇಕಾಗತ್ತೆ. ಸೊ ನಾನೀಗ ರಿಜಿಸ್ಟ್ರೇಷನ್ ಇಶ್ಯೂ ಅಂತ ತೆಗೆದುಕೊಳ್ತೀನಿ ಸ್ನೇಹಿತರೆ. ಅಂದರೆ ಫೋಟೋ ಅದಲು ಬದಲಾಗಿದೆ, ಯಾವುದೋ ಇದರಲ್ಲಿ ಇದು ಮಾಡ್ಕೊಂಡಿರ್ತೀವಿ. ಸೊ ನಾವು ರಿಜಿಸ್ಟ್ರೇಷನ್ ಇಶ್ಯೂ ಅನ್ನೋ ಆಪ್ಷನ್ ತೆಗೆದುಕೊಳ್ತೀನಿ. ಇಶ್ಯೂ ಡಿಸ್ಕ್ರಿಪ್ಷನ್ ಅಂದರೆ ಇಲ್ಲಿ ನಾವು ಕನ್ನಡದಲ್ಲಾದರೂ ಟೈಪ್ ಮಾಡಿ, ಇಂಗ್ಲೀಷಲ್ಲಾದರೂ ಟೈಪ್ ಮಾಡಿ. ಸೊ ನಾನು ಕನ್ನಡದಲ್ಲಿ ಟೈಪ್ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್, ಈ ಒಂದು ಯಾವುದೋ ವಿದ್ಯಾರ್ಥಿ ಸೋನು ಎಂಬ ವಿದ್ಯಾರ್ಥಿ 3ನೇ ತರಗತಿ ಸೋನು ಎಂಬ ವಿದ್ಯಾರ್ಥಿ 3ನೇ ತರಗತಿ. ಈ ವಿದ್ಯಾರ್ಥಿಯ ಭಾವಚಿತ್ರ ತಪ್ಪಾಗಿದೆ. ಸೊ ಈ ರೀತಿ ಹಾಕ್ಬೇಕು ಸ್ನೇಹಿತರೆ. ಸೋನು ಎಂಬ ವಿದ್ಯಾರ್ಥಿ 3ನೇ ತರಗತಿ, ಈ ವಿದ್ಯಾರ್ಥಿಯ ಭಾವಚಿತ್ರ ತಪ್ಪಾಗಿದೆ ಅಂತ. ಸೊ ಲೊಕೇಶನ್ ಎಲ್ಲಿದೆ, ನಮ್ಮದು ಲೊಕೇಶನ್ ಹಾಕಬೇಕು. ನಿಮ್ಮ ಸ್ಕೂಲ್ ಹೆಸರು ಹಾಕ್ಕೊಳ್ಳಿ ಸಹ, ಇಲ್ಲಿ ನಿಮ್ದು ಯಾವುದಿದ್ದರೆ ಆ ಸ್ಕೂಲ್ ಹೆಸರು ಹಾಕ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಹಾಕಿ, ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಈ ಮೊದಲಿಗೆ ನೀವೇನು ಮಾಡಬೇಕು, ಆ ಸೋನು ವಿದ್ಯಾರ್ಥಿದು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರಬೇಕು. ಆ ರಿಜಿಸ್ಟ್ರೇಷನ್ ಮಾಡ್ತೀವಲ್ಲ, ಆ ಹೆಸರು ಮುಂದೆ ಇರೋ ಡೀಟೇಲ್ಸು, ನಿಮ್ದು ಏನು ಸಮಸ್ಯೆ ಇರುತ್ತೋ ಅದನ್ನು ಒಂದು 3 ಥರ ಸಮಸ್ಯೆ ಐಡೆಂಟಿಫೈ ಆಗೋ ಥರ ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೋಬೇಕು. ಇಲ್ಲಿ ನಿಮ್ಮ ಲೊಕೇಶನ್ ಹಾಕಿ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿ, ಇಲ್ಲಿ ಸ್ಕ್ರೀನ್ಶಾಟಲ್ಲಿ ಇಲ್ಲಿ ಫಸ್ಟ್ ಪ್ಲಸ್ ಅಂತಿದೆಯಲ್ಲ, ಸೊ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ನಮ್ಮದು ಡೀಟೇಲ್ ಓಪನ್ ಆಗುತ್ತೆ, ಡೈರೆಕ್ಟ್ ಗ್ಯಾಲರಿ ಓಪನ್ ಆಗುತ್ತೆ. ಈ ಗ್ಯಾಲರಿಯಲ್ಲಿ ಕ್ಲಿಕ್ ಮಾಡಿದಾಗ ಇದು ಓಕೆ ಆಗಿ ಡನ್ ಅಂತ ಬರುತ್ತೆ ನೋಡಿ ಸ್ನೇಹಿತರೆ, ಈ ರೀತಿ ಕೂತ್ಕೊಳ್ಳುತ್ತೆ. ಸೊ ಈ ರೀತಿ 3 ಆ ಒಂದು ವಿದ್ಯಾರ್ಥಿಗೆ ಸಂಬಂಧಪಟ್ಟ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತಾ ಇರೋದು, ನೀವು ಯಾವುದೇ ಕಾರಣಕ್ಕೂ ಇದನ್ನೇ ಫಾಲೋ ಆಗಿಬಿಡಿ. ಫಾರ್ ಎಕ್ಸಾಂಪಲ್ ತೋರಿಸಿದ್ರೆ ನೀವು ಅಕ್ಯುರೇಟಾಗಿ ಮಾಹಿತಿ ಹಾಕಿ. ಸೊ ಈ ರೀತಿ ನಾವು 3 ಸಹ ಹಾಕಿ ಇಲ್ಲಿ ಕೆಳಗೆ ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಸಬ್ಮಿಟ್ ಕೊಟ್ಟಾಗ ರೈಸ್ಡ್ ಗ್ರೀವಿಯನ್ಸ್ ಅಂತ ಬರುತ್ತಲ್ಲ, ಸೊ ಮತ್ತೆ ನೀವು ಸಬ್ಮಿಟ್ ಕೊಟ್ಟ ಮೇಲೆ ಈ ರೈಸ್ಡ್ ಗ್ರೀವಿಯನ್ಸಲ್ಲಿ ನಿಮ್ಮ ಒಂದು ಮಾಹಿತಿನ ನೀವು ನೋಡ್ಕೋಬೋದು, ಮತ್ತು ಅವರು ಏನು ರಿಪ್ಲೈ ಕೊಟ್ಟಿದ್ದಾರೆ ಅನ್ನೋದನ್ನು ಸಹ ನೋಡ್ಕೋಬೋದು. ನೋಡಿ ಈ ಥರ ನಾನು ಇನ್ನೂ ಸಬ್ಮಿಟ್ ಕೊಟ್ಟಿಲ್ಲ, ಸೊ ಶೋಯಿಂಗ್ ರಿಜಿಸ್ಟ್ರೇಷನ್ ಇಶ್ಯೂ ಅಂತ ಬರ್ತಾ ಇದೆ. ಇಲ್ಲಿ ಯಾವುದೇ ಇಶ್ಯೂ ಇಲ್ಲ, ಇಲ್ಲಿ ಯಾವುದೇ ಗ್ರೀವಿಯನ್ಸ್ ಸಮಸ್ಯೆ ಇಲ್ಲ ಅಂತ ಬರ್ತಾ ಇದೆ. ನೋ ರೆಕಾರ್ಡ್ ಫೌಂಡ್, ನೋ ರೈಸ್ಡ್ ಗ್ರೀವಿಯನ್ಸ್
ಫೌಂಡ್ ಅಂತ ಬರ್ತಾ ಇದೆ. ಈ ರೀತಿ ಏನು ಮಾಡಬೇಕು, ನೀವು ಯಾವುದಾದ್ರೂ ಸಮಸ್ಯೆ ಇರಲಿ ಸ್ನೇಹಿತರೆ, ಅದರದ್ದು ಮೊದಲು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ಮೇಲೆ ಅದನ್ನು ನೀವು ಅಪ್ಲೋಡನ್ನು ಮಾಡಿ, ಆ ಫೋಟೋಗಳನ್ನ ಅಪ್ಲೋಡ್ ಮಾಡಿ. ಈಸಿಯಾಗಿ ಫೋಟೋ ಅಪ್ಲೋಡ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಏನಲ್ಲ. ಈ ಒಂದು ಡೆಸ್ಕ್ರಿಪ್ಷನ್ನಲ್ಲಿ ಮಾಹಿತಿಯನ್ನು ನೀಟಾಗಿ ನೀವು ಫಿಲ್ ಮಾಡಬೇಕಾಗತ್ತೆ. ಅದು ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ. ಈ ರೀತಿ ನೀವು ನಿರಂತರದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನು ಗ್ರೀವಿಯನ್ಸ್ ಮುಖಾಂತರ ಪಡೆಯಬಹುದು ಸ್ನೇಹಿತರೆ. ಈ ರೀತಿ ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.